Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the last video, we discussed about meaning of foreign policy, major aims of Indian foreign policy, who are the architect of Indian foreign policy, what are the factors influenced the foreign policy of India. In this video, I am going to discuss about basic aspect of Indian foreign policy. Now, dear students, already we are aware what are the basic aspect of Indian foreign policy. Panchashila principles, non-aligned movement, anti-imperialism, anti-apartheid policy, disarmament. These are the basic aspects of Indian foreign policy. Dear students, now I am going to explain about Panchashila principles. Dear students, do you know every country in the world always strived to foster healthy relationships with other countries. ಜಗತ್ತಿನಲ್ಲಿ ಇವತ್ತು ಯಾವುದೇ ಒಂದು ದೇಶ ಪ್ರತಿಯೊಂದು ರಾಷ್ಟ್ರದೊಂದಿಗೆ ಬೇರೊಂದು ರಾಷ್ಟ್ರದೊಂದಿಗೆ ಸುಮಧುರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಲಿಕ್ಕೆ ಬಯಸ್ತಾ ಇದೆ. ಫೋಸ್ಟರ್ ಮೀನ್ಸ್ ಟು ಪ್ರಮೋಟ್ ದ ಗ್ರೋತ್ ಆರ್ ಡೆವಲಪ್ಮೆಂಟ್. ಇಲ್ಲಿ ಟು ಮೇಂಟೈನ್ ಆರ್ ಟು ಡೆವಲಪ್, ಅಭಿವೃದ್ಧಿಗೋಸ್ಕರ ತನ್ನ ಬೆಳವಣಿಗೆಗೋಸ್ಕರ ಬೇರೊಂದು ದೇಶದೊಂದಿಗೆ ಸುಮಧುರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಲಿಕ್ಕೆ ಬಯಸ್ತಾ ಇದೆ. ಲೈಕ್ ದಿಸ್, in 1954, both India and China signed the Treaty of Panchashila Principles. They accept Panchashila principles to foster their healthy relationship. In that time, Jawaharlal Nehru was the Prime Minister of India and Zhou Enlai was the President of China. ಪ್ರತಿ ದೇಶ ಒಂದು ನೆರೆಯ ದೇಶಗಳೊಂದಿಗೆ ಅಥವಾ ಬೇರೊಂದು ದೇಶದೊಂದಿಗೆ ಸುಮಧುರವಾಗಿರ್ತಕ್ಕಂಥ ಸ್ನೇಹಮಯ ಸಂಬಂಧವನ್ನು ಹೊಂದಲಿಕ್ಕೆ ಬಯಸ್ತಾ ಇದೆ. ಅದೇ ರೀತಿ ಭಾರತ ಮತ್ತು ಚೈನಾ ಎರಡೂ ದೇಶಗಳು ಉತ್ತಮವಾಗಿರ್ತಕ್ಕಂಥ ಸಂಬಂಧದ ಸುಧಾರಣೆಗಾಗಿ 1954ರಲ್ಲಿ ಈ ಪಂಚಶೀಲ ತತ್ವಗಳಿಗೆ ಸಹಿಯನ್ನು ಹಾಕಿದ್ರು, ಪಂಚಶೀಲ ಒಪ್ಪಂದವನ್ನು ಮಾಡಿಕೊಂಡ್ರು. ಅಂಥ ಸಂದರ್ಭದಲ್ಲಿ ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ಕೆಲಸವನ್ನು ಮಾಡ್ತಾ ಇದ್ರೆ, ಚೀನಾದ ಅಧ್ಯಕ್ಷರಾಗಿ ಚೌ ಎನ್ಲಾಯ್ ಅಂತಕ್ಕಂಥವರು ಅಧಿಕಾರದಲ್ಲಿ ಇದ್ರು. ಸೊ ಇಲ್ಲಿ ಪಂಚಶೀಲ ಪ್ರಿನ್ಸಿಪಲ್ಸ್, ಪಂಚಶೀಲ ತತ್ವಗಳು ಯಾವ್ಯಾವು ಅಂತ ನೋಡೋದಾದ್ರೆ, ರೆಸ್ಪೆಕ್ಟಿಂಗ್ ಈಚ್ ಅದರ್ ಸಾವರ್ನಿಟಿ ಅಂಡ್ ರೀಜನಲ್ ಇಂಟ್ರೆಸ್ಟ್. ರೆಸ್ಪೆಕ್ಟಿಂಗ್ ಈಚ್ ಅದರ್ಸ್ ಸಾವರ್ನಿಟಿ, ಸಾರ್ವಭೌಮತೆಯನ್ನು ಗೌರವಿಸ್ತಕ್ಕಂಥದ್ದು. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. India is a sovereign country. Also, China is also one of the sovereign country. So, respecting each other's sovereignty and regional interest. ಪ್ರಾದೇಶಿಕ ಹಿತಾಸಕ್ತಿಯನ್ನು, ದೇಶದ ಸಾರ್ವಭೌಮತೆಯನ್ನು ಗೌರವಿಸ್ತಕ್ಕಂಥದ್ದು. ಇದು ಎರಡೂ ದೇಶದವರು ಮಾಡ್ತಕ್ಕಂಥ ಕೆಲಸ. ಸೊ ನಾನ್ ಇನ್ವೇಷನ್ ಆಫ್ ಈಚ್ ಅದರ್, ನಾನ್ ಇನ್ವೇಷನ್ಸ್ ಈಚ್ ಅದರ್. ನಾನ್ ಇನ್ವೇಷನ್ ಅಂತಾರೆ ಟು ಅವಾಯ್ಡ್ ದ ಇನ್ವೇಡಿಂಗ್ ಆನ್ ಅದರ್ ಕಂಟ್ರೀಸ್. ಬೇರೊಂದು ದೇಶದ ಮೇಲೆ ಇನ್ವೇಡ್ ಮಾಡ್ತಕ್ಕಂಥ ಅಂದರೆ ದಾಳಿಯನ್ನು ಮಾಡದೇ ಇರ್ತಕ್ಕಂಥದ್ದು ಅನಾಕ್ರಮಣ ಒಪ್ಪಂದ ಅಂತ ಕರೀತಾರೆ. ಯಾವುದೇ ಕಾರಣಕ್ಕೂ ಚೈನಾ ಭಾರತದ ಮೇಲಾಗಲಿ, ಭಾರತ ಚೈನಾದ ಮೇಲೆ ಆಗಲಿ ದಾಳಿಯನ್ನು ಮಾಡಬಾರ್ದು. ಸೊ ನಾನ್ ಇಂಟರ್ಫರೆನ್ಸ್ ಈಚ್ ಅದರ್ಸ್ ಇಂಟರ್ನಲ್ ಇಶ್ಯೂಸ್. ಯಾವುದೇ ಕಾರಣಕ್ಕೂ ಒಂದು ರಾಷ್ಟ್ರ ಬೇರೊಂದು ರಾಷ್ಟ್ರದ ಆಂತರಿಕ ವಿಚಾರಗಳಲ್ಲಿ ಮೂಗು ತೂರಿಸಬಾರ್ದು ಅಥವಾ ಹಸ್ತಕ್ಷೇಪವನ್ನು ಮಾಡಬಾರ್ದು. ನಾನ್ ಇಂಟರ್ಫರೆನ್ಸ್ ಈಚ್ ಅದರ್ಸ್ ಇಂಟರ್ನಲ್ ಇಶ್ಯೂಸ್. ಬೇರೊಂದು ರಾಷ್ಟ್ರಗಳ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು. ಮ್ಯೂಚುವಲ್ ಕೋಆಪರೇಷನ್, ಮ್ಯೂಚುವಲ್ ಕೋಆಪರೇಷನ್ ಅಂದರೆ ಪರಸ್ಪರ ಸಹಕಾರ ಮತ್ತು ಗೌರವ. ಜೊತೆಗೆ
ಶಾಂತಿಯುತ ಸಹಬಾಳ್ವೆ. ದೀಸ್ ಆರ್ ದ 5 principles of Indian foreign policy. These are also considered as the 5 building blocks of Indian foreign policy. ಭಾರತದ ವಿದೇಶಾಂಗ ನೀತಿಯ ಅಡಿಗಲ್ಲುಗಳು ಅಂತಂದೇಳಿ ಇವನ್ನ ಕರೀತಾರೆ. The Panchashila principles of Indian foreign policy considered as the 5 building blocks of Indian foreign policy. Dear students, the another most important aspect of Indian foreign policy is non-aligned movement. ಅಲಿಪ್ತ ನೀತಿ ಅಥವಾ ಅಲಿಪ್ತ ಚಳುವಳಿ. After the Second World War, the world divided into 2 power blocks. ಎರಡನೇ ಮಹಾಯುದ್ಧ ಮುಕ್ತಾಯವಾದ ನಂತರ ಏನಾಗುತ್ತೆ, ಜಗತ್ತು 2 ಶಕ್ತಿಶಾಲಿ ಬಣಗಳಾಗಿ, ಬ್ಲಾಕ್ ಮೀನ್ಸ್ ಬಣ, 2 ಶಕ್ತಿಶಾಲಿ ಬಣಗಳಾಗಿ, ಗುಂಪುಗಳಾಗಿ ಒಡೆದು ಹೋಗುತ್ತೆ. The democratic countries were under the leadership of, hegemony means leadership of USA. The democratic countries were under the leadership of USA. ಇಲ್ಲಿ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳು ಅಂತ ಏನಿದ್ದು, ಆ ಪ್ರಜಾಪ್ರಭುತ್ವ ರಾಷ್ಟ್ರಗಳೆಲ್ಲವೂ ಅಮೆರಿಕಾದ ನೇತೃತ್ವದಲ್ಲಿ ಮುಂದುವರೆದು ಅಥವಾ ಅಮೆರಿಕಾದ ಬಣವನ್ನು ಸೇರಿಕೊಂಡು. The communist countries were led by USSR, but the communist countries were under the leadership of USSR. ರಷ್ಯಾದ ನೇತೃತ್ವದಲ್ಲಿ ಆ ಎಲ್ಲ ರಾಷ್ಟ್ರಗಳು ಒಂದುಗೂಡಿದವು. In those days, when the whole world divided into 2 power blocks, but India followed the non-aligned policy. It stayed away from 2 blocks. It not joined any blocks. ಭಾರತ ಯಾವುದೇ ಬ್ಲಾಕ್ ಅನ್ನ, ಯಾವುದೇ ಬಣವನ್ನು ಸೇರ್ಕೊಳ್ಳಿಲ್ಲ. ಇಟ್ ಸ್ಟೇ ಅವೇ ಫ್ರಮ್ 2 blocks. ಎರಡೂ ಬಣಗಳಿಂದ ಸಮಾನ ಅಂತರವನ್ನು ಕಾದ್ಕೊಂಡು ಇದು ದೂರ ಉಳ್ಕೊಳ್ತು. ಇಟ್ ಈಸ್ ಕಾಲ್ಡ್ ನಾನ್ ಅಲೈನ್ಡ್ ಪಾಲಿಸಿ. ನಾನ್ ಅಲೈನ್ಡ್ ಪಾಲಿಸಿ ಮೀನ್ಸ್ ಎ ಪಾಲಿಸಿ ವಿಚ್ ನಾನ್ ಅಲೈನ್ಡ್ ವಿತ್ ಎನಿ ಪವರ್ ಬ್ಲಾಕ್ಸ್. ನಾನ್ ಅಲೈನ್ಡ್, ನಾಟ್ ಜಾಯಿನ್, ಯಾವುದೇ ಗುಂಪನ್ನು ಸೇರದೇ ಇರ್ತಕ್ಕಂಥದ್ದು, ಅದನ್ನೇ ನಾನ್ ಅಲೈನ್ಡ್. ಅಲಿಪ್ತ ಅಂದರೆ ಅದು ಯಾವುದೇ ಬಣವನ್ನು ಸೇರ್ಕೊಳ್ಳದೆ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸ್ವತಂತ್ರತೆಯನ್ನು ಉಳಿಸ್ಕೊಂಡಿದ್ದನ್ನೇ ನಾವು ನಾನ್ ಅಲೈನ್ಡ್ ಮೂವ್ಮೆಂಟ್ ಅಥವಾ ನಾನ್ ಅಲೈನ್ಡ್ ಪಾಲಿಸಿ ಅಂತ ಹೇಳ್ಬಿಟ್ಟು ಕರಿಬಹುದು. ಈ ಪಾಲಿಸಿ ವಿಚ್ ನಾನ್ ಅಲೈನ್ಡ್ ವಿತ್ ಎನಿ ಪವರ್ ಬ್ಲಾಕ್ಸ್ ಈಸ್ ಕಾಲ್ಡ್ ಅಲೈನ್ಡ್ ಪಾಲಿಸಿ. The credit of creating an independent policy of being non-aligned and making it part of the foreign policy goes to India. ಹೀಗೆ ಯಾವುದೇ ಬಣವನ್ನು ಸೇರದೆ ಸ್ವತಂತ್ರವಾಗಿ ಉಳ್ಕೊಂಡಿರ್ತಕ್ಕಂಥ ಭಾರತದ ವಿದೇಶಾಂಗ ನೀತಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಈ ಒಂದು ನಾನ್ ಅಲೈನ್ಡ್ ಪಾಲಿಸಿಯನ್ನು ರೂಪಿಸಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ಭಾರತಕ್ಕೆ ಸಲ್ಲುತ್ತೆ. ಬಟ್ ಆಫ್ಟರ್ ದ ಜವಾಹರ್ಲಾಲ್ ನೆಹರು, the Prime Minister like Lal Bahadur Shastri and Indira Gandhi followed the principles of eye for an eye in foreign policy. ಜವಾಹರ್ಲಾಲ್ ನೆಹರು ರವರ ಕಾಲದಲ್ಲಿ ಪಂಚಶೀಲ ತತ್ವಗಳಿಗೆ ಭಾರತ ಸಹಿಯನ್ನು ಹಾಕಿತು. ಆದರೆ ಭಾರತ ಚೀನಾದೊಂದಿಗೆ ಸುಮಧುರವಾಗಿರ್ತಕ್ಕಂಥ ಸಂಬಂಧ, ಹಿಂದಿ ಚೀನಿ ಭಾಯಿ ಭಾಯಿ ಅಂತಕ್ಕಂಥ ರೀತಿಯಲ್ಲಿ, ಅಂದರೆ ಭಾರತ ಮತ್ತು ಈ ಚೀನಾ ದೇಶಗಳು ಅಣ್ಣ ತಮ್ಮಂದಿರು ಅಂತಕ್ಕಂಥ ರೀತಿಯಲ್ಲಿ ವರ್ತನೆಯನ್ನು ತೋರಿದರೂ ಸಹ ಚೀನಾ 1962ರಲ್ಲಿ ಭಾರತದ ಬೆನ್ನಿಗೆ ಚೂರಿಯನ್ನು ಹಾಕಿತು. ಈ ಒಂದು ಟಿಬೆಟ್ ವಿಚಾರವಾಗಿ ಗಡಿಖ್ಯಾತಿಯನ್ನು ತೆಗೆದಿರ್ತಕ್ಕಂಥ ಚೀನಾ ಭಾರತದ ಮೇಲೆ ದಾಳಿಯನ್ನು ಮಾಡಿ ಅನೇಕ ಕಿಲೋಮೀಟರ್ ಗಟ್ಟಲೆ ಭಾರತದ ಭೂಪ್ರದೇಶವನ್ನು ಅತಿಕ್ರಮಣ ಮಾಡಿತು. ಸೊ ಈ ನಿಟ್ಟಿನಲ್ಲಿ ಮುಂದೆ ಬಂದಿರತಕ್ಕಂಥ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿಯವರು ತಮ್ಮದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಅಳವಡಿಸ್ಕೊಂಡ್ರು. ಅವರು ಐ ಫಾರ್ ಆನ್ ಐ, ಕಣ್ಣಿಗೆ ಕಣ್ಣು, ಅಂದರೆ ನೀನು ಒಂದು ಕಣ್ಣು ಕಿತ್ತರೆ ನಾನು ಒಂದು ಕಣ್ಣು ಕೇಳ್ತೀನಿ ಅಂತಕ್ಕಂಥ ದಿಕ್ಕಿನಲ್ಲಿ, ಅಂದರೆ ಮುಯ್ಯಿಗೆ ಮುಯ್ಯಿ ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಅಳವಡಿಕೆ ಮಾಡ್ಕೊಂಡಿರೋದನ್ನು ನಾವು ನೋಡ್ತೀವಿ.
The war held in 1965 and 1971 with Pakistan were guided by this policy. ಈಗ 1965 ಮತ್ತು 1971ರಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಜಗಳ ಮಾಡಿದಾಗ, ಭಾರತದ ಮೇಲೆ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತವು ಸಹ ಯುದ್ಧದ ಮೂಲಕ ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಈ ನಿಟ್ಟಿನಲ್ಲಿ ನಾವು ಅರ್ಥೈಸ್ಕೊಳ್ಬಹುದು. ಲೇಟರ್ ದ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ tried to reform our foreign policy and strive to have better relationship with Pakistan. ಇವರು ಭಾರತದ ವಿದೇಶಾಂಗ ನೀತಿಯನ್ನು ಮತ್ತಷ್ಟು ಸುಧಾರಣೆಗೊಳಿಸಲಿಕ್ಕೆ ಪ್ರಯತ್ನಪಟ್ಟರು. ಈ ನಿಟ್ಟಿನಲ್ಲಿ ಇವರು ಪಾಕಿಸ್ತಾನದ ಲಾಹೋರ್ಗೆ ಭೇಟಿ ಕೊಟ್ಟು ಲಾಹೋರ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಪಾಕಿಸ್ತಾನಕ್ಕೆ ಸುಮಧುರವಾಗಿರ್ತಕ್ಕಂಥ ಸಂಬಂಧವನ್ನು ಸುಧಾರಿಸಲಿಕ್ಕೆ ನೋಡಿದರು. Dear students, now we are going to discuss about another important aspect of Indian foreign policy, that is anti-imperialism. Imperialism means an attempt by a sovereign country. Imperialism, ಸಾಮ್ರಾಜ್ಯಶಾಹಿ ಅಂತಂದ್ರೆ it is an attempt by a sovereign country, ಒಂದು ಸಾರ್ವಭೌಮ ರಾಷ್ಟ್ರ, to take over another sovereign country, ಇನ್ನೊಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ದಾಳಿಯನ್ನ ಮಾಡಿ ಅಥವಾ ಆ ಸಾರ್ವಭೌಮ ರಾಷ್ಟ್ರವನ್ನು ತನ್ನ ಪರ್ಸನಲ್ ವೈಯಕ್ತಿಕ ಹಿತಾಸಕ್ತಿಗಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಉದ್ದೇಶಪೂರ್ವಕವಾಗಿ ಆ ಸಾರ್ವಭೌಮ ರಾಷ್ಟ್ರವನ್ನು ಆಳ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂತಂದರೆ ಇಂಪೀರಿಯಾಲಿಸಮ್ ಅಂತ ಕರಿತೀವಿ, ಸಾಮ್ರಾಜ್ಯಶಾಹಿ ಅಂತ ಕರಿತೀವಿ, ವಸಾಹತುಶಾಹಿ ಅಂತ ಕರಿತೀವಿ. ಅಂದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಿರ್ಬೋದು ಅಥವಾ ವ್ಯಾಪಾರದ ಮೂಲಕ ಆಗಿರ್ಬೋದು, ಅದನ್ನು ತನ್ನ ಒಂದು ನಿಯಂತ್ರಣಕ್ಕೆ ತಗೊಳ್ಳೋದ್ರ ಮೂಲಕ ಆ ದೇಶದಲ್ಲಿ ತನ್ನ ಆಡಳಿತವನ್ನು ನಡೆಸ್ತಕ್ಕಂಥದ್ದು, ತನ್ನ ವೈಯಕ್ತಿಕವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದನ್ನೇ ನಾವು ಈ ಒಂದು ಇಂಪೀರಿಯಾಲಿಸಮ್, ವಸಾಹತುಶಾಹಿ ಅಥವಾ ಸಾಮ್ರಾಜ್ಯಶಾಹಿ ಅಂತ ಹೇಳ್ಬಿಟ್ಟು ಕರಿತೀವಿ. ಆನ್ ಅಟೆಂಪ್ಟ್ ಬೈ ಎ ಸಾವರಿನ್ ಕಂಟ್ರಿ ಟು ಟೇಕ್ ಓವರ್ ಅನದರ್ ಸಾವರಿನ್ ಕಂಟ್ರಿ with the intention of ruling it for its personal gain is called imperialism. India as a independent country, it always opposed imperialism because India gained its independence from an imperial country. ಭಾರತ ಯಾವತ್ತೂ ಈ ಒಂದು ವಸಾಹತುಶಾಹಿಗೆ, ಸಾಮ್ರಾಜ್ಯಶಾಹಿಗೆ ವಿರೋಧವಾಗಿರ್ತಕ್ಕಂಥದ್ದು. ಯಾಕಂದರೆ ಇಟ್ ಗೇನ್ಡ್ ಇಟ್ಸ್ ಇಂಡಿಪೆಂಡೆನ್ಸ್ ಫ್ರಮ್ ಆನ್ ಇಂಪೀರಿಯಲ್ ಕಂಟ್ರಿ, ಒಂದು ವಸಾಹತುಶಾಹಿ ರಾಜ್ಯವಾಗಿ. ಯಾಕಂದರೆ ಇದು ಬ್ರಿಟಿಷರ ಒಂದು ವಸಾಹತು ಆಗಿತ್ತು. ಹಾಗಾಗಿ ಇಂಥ ಒಂದು ವಸಾಹತು ನೀತಿಗೆ, ಸಾಮ್ರಾಜ್ಯಶಾಹಿ ತತ್ವ ಸಿದ್ಧಾಂತಗಳಿಗೆ ಭಾರತ ವಿರೋಧವನ್ನು ವ್ಯಕ್ತಪಡಿಸಿತು. ಇಂಡಿಯಾ ಆಲ್ವೇಸ್ ಅಪೋಸ್ ಇಂಪೀರಿಯಾಲಿಸಮ್ ಬಿಕಾಸ್ India gained its independence from an imperial country. India declared no corner of world shall have imperialism. ಈ ವಸಾಹತುಶಾಹಿ ಅಂತಕ್ಕಂಥದ್ದು, ಸಾಮ್ರಾಜ್ಯಶಾಹಿ ಅಂತಕ್ಕಂಥದ್ದು ಜಗತ್ತಿನ ಯಾವುದೇ ಮೂಲೆಯಲ್ಲೂ ಇರಬಾರದು. ಸೊ ಈ ನಿಟ್ಟಿನಲ್ಲಿ ಇನ್ ದ ಕಾನ್ಫರೆನ್ಸ್ ಆಫ್ ಏಷ್ಯನ್ ಕಂಟ್ರೀಸ್ ಹೆಲ್ಡ್ ಇನ್ ನ್ಯೂ ಡೆಲ್ಲಿ ಅಂಡ್ ಬಾಂಡುಂಗ್, ನವದೆಹಲಿ ಮತ್ತು ಬಾಂಡುಂಗ್ನಲ್ಲಿ ನಡೆದಿರ್ತಕ್ಕಂಥ ಏಷ್ಯಾ ಸಮ್ಮೇಳನಗಳಲ್ಲಿ, ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ ಜಗತ್ತಿಗೆ ಭಾರತ ಈ ಕರೆಯನ್ನು ಕೊಡ್ತು. ಐ ಆಮ್ ಆಲ್ವೇಸ್ ಎಗೇನೆಸ್ಟ್ ಇಂಪೀರಿಯಾಲಿಸಮ್. ಸೊ ನೋ ಕಾರ್ನರ್ ಆಫ್ ವರ್ಲ್ಡ್ ಶಾಲ್ ಹ್ಯಾವ್ ಇಂಪೀರಿಯಾಲಿಸಮ್. ಜಗತ್ತಿನ ಯಾವುದೇ ದೇಶ ಇನ್ನೊಂದು ರಾಷ್ಟ್ರದ ಅಡಿಯಾಳಾಗಿರಬಾರ್ದು, ಅದೊಂದು ಸಾರ್ವಭೌಮ ರಾಷ್ಟ್ರವಾಗಿ ಉಳಿಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆದ್ದರಿಂದ ವಸಾಹತುಶಾಹಿಗೆ ನಾವು ಕೊನೆಗಾಣಿಸ್ಬೇಕು ಅಂತಕ್ಕಂಥ ಮಾತನ್ನು ಭಾರತ ಹೇಳ್ತಾ ಬಂತು. ಅಷ್ಟೇ ಅಲ್ಲ, ಅದನ್ನು ತನ್ನ ವಿದೇಶಾಂಗ ನೀತಿಗಳಲ್ಲಿ ಅಳವಡಿಕೆಯನ್ನು ಮಾಡಿಕೊಡ್ತು.